ಅಮ್ಮನ ದಿನಾಚರಣೆಯ ಪ್ರಯುಕ್ತ ಈ ದಿನ ಮತ್ತೆರಡು ನನ್ನ ಅಮ್ಮನ ಬಗ್ಗೆ ರಚಿಸಿದ ಕವನಗಳು. 7 ಜನ್ಮಕ್ಕೂ ನೀ ನನ್ನಮ್ಮ. ಈ ಕವಿತೆಯ ಶೀರ್ಷಿಕೆ. ನಾಗೈದೆ ಪುಣ್ಯ ನಿನ್ನ ಅಮ್ಮನಾಗಿ ಪಡೆಯಲು, ನನಗೆ ನೀನೇ ಆ ದೈವರಿಗಿಂತ ಮಿಗಿಲು. ನಿನ್ನ ಸಹಿಸಿದೆ, ನಿನ್ನ ನೋವ ಸಹಿಸಿದೆ ನನ್ನ ನೋವ ಮಾಯಿಸಲು. ಅದಕ್ಕಾಗಿ ಸಾಕಷ್ಟು ಶ್ರಮಿಸಿದೆ ಚಿಕಿತ್ಸೆ ನೀಡಲು. ಮಾಡಿದ ತಪ್ಪ ಮನ್ನಿಸುವ ಕ್ಷಮೆಯ ಧರಿತ್ರಿ ನೀನು. ಬೆಣ್ಣೆಯಂಥ ಹೃದಯವುಳ್ಳ ಕರುಣಾಮಯಿ ನೀನು. ನಿನ್ನಲ್ಲಿ ಅನರ್ಘ್ಯ ರಕ್ತದಂತಹ ಅಮೂಲ್ಯವಾದ ಪ್ರೇಮವ ಕಂಡೆ ನಾನು. ಅಮ್ಮ, ಅದು ನಿನ್ನಲ್ಲಿಲ್ಲದೆ ಮತ್ಯಾರಲ್ಲೂ ನಾ ಕಾಣೆನು. ನನ್ನ ಏಳ್ಗೆ ಸೌಖ್ಯಕ್ಕಾಗಿ ನಿನ್ನ ಸಲಹೆ ಸೂಚನೆಗಳು, ನನ್ನ ಸಂತಸಕ್ಕಾಗಿ ನಿನ್ನ ಜೇನಹನಿಯಂತಹ ವಿಸುಮಾತುಗಳು, ನನ್ನ ಶ್ರೇಯಸ್ಸಿಗಾಗಿ ನೀಡಿದೆ ಶುದ್ಧ ಸಾತ್ವಿಕ ಆಹಾರಗಳು. ಇಷ್ಟೇ ಅಲ್ಲದೆ ನನ್ನ ಭವಿಷ್ಯಕ್ಕಾಗಿ ನಿನ್ನ ಹಿತವಚನಗಳು. ರಾತ್ರಿ ವೇಳೆ ನಿದ್ರೆ ಬರಿಸಲು ಜೋಕಾಲಿ ಹಾಡನ್ನು ಹಾಡುತ್ತಾ, ನನ್ನ ಸಂತಸಕ್ಕಾಗಿ ನೀ ನನ್ನ ಜೊತೆ ಕುಣಿದಾಡುತ್ತಾ, ನಾ ಬಯಸಿದ್ದನ್ನೆಲ್ಲ ನೀಡಿದೆ ಕೂಲಿ ನಾಲಿ ಮಾಡುತ್ತಾ. ಇದಕ್ಕೆ ಮಾತೃಪ್ರೇಮವ ವರ್ಣಿಸಲು ಅಸಾಧ್ಯ ಎಂದು ನುಡಿದ ಕವಿತಾ. 7 ಜನ್ಮದ ಪುಣ್ಯವೋ ಏನೋ ನಾನಿನ್ನ ಅಮ್ಮನಾಗಿ ಪಡೆದೆ. ಚಿಕ್ಕಂದಿನಿಂದ ನನ್ನ ವಿದ್ಯಾವಂತನಾಗಿ ಮಾಡಿದೆ. ಸಂಸ್ಕಾರಗಳ ನೀಡಿ ಸಜ್ಜನನನ್ನಾಗಿ ಬೆಳೆಸಿದೆ. ನ್ಯಾಯನೀತಿ ಸತ್ಯಧರ್ಮಗಳ ಪಾಲಿಸುವಂತೆ ಶ್ರಮಿಸಿದೆ. ನನ್ನ ಜೀವ ಹೋದರೂ ನಾನಿನ್ನ ಬಿಡಲಾರೆ. ಸುಳ್ಳು ವದಂತಿಗಳ ಮಾತಿಗೆ ಕಿವಿ ಕೊಡಲಾರೆ. ಯಾವುದೇ ಕಾರಣಕ್ಕೂ ನಿನ್ನನ್ನು ವೃದ್ಧಾಶ್ರಮಕ್ಕೆ ತಳ್ಳಲಾರೆ. ಮಕ್ಕಳಂತೆ ಪೋಷಿಸುವೆ ನಾನಿನ್ನ ಕೈ ಬಿಡಲಾರೆ. ಮತ್ತೊಂದು, ಸಾಲು ಮರದ ತಿಮ್ಮಕ್ಕ. ತಾಯಿ ಮಕ್ಕಳಿಲ್ಲದಿದ್ದರೂ ಮಕ್ಕಳಂತೆ ಬೆಳೆಸಿದಳು ವೃಕ್ಷಗಳು. ಸಾಲು ಮರದ ತಿಮ್ಮಕ್ಕ. ನಮ್ಮ ನಾಡಿನ ಇತಿಹಾಸ ಸೃಷ್ಟಿಸಿದ ತಾಯಿ ಸಾಹಸಮಯಿ ಸಾಲು ಮರದ ತಿಮ್ಮಕ್ಕ. ಸಾವಿರಾರು ಸಸ್ಯಗಳನ್ನು ಶ್ರಮವಹಿಸಿ ನೆಟ್ಟು ಮಕ್ಕಳಂತೆ ಪೋಷಿಸಿ ವೃಕ್ಷಗಳ ಬೆಳೆಸಿದೆಯಕ್ಕ. ವಿವಾಹವಾಗಿ ಮಕ್ಕಳಿಲ್ಲದ ಸ್ತ್ರೀಯರಿಗೆ ನೀನು ಮಾದರಿಯಾಗುವಂತೆ ಮರಗಳ ಬೆಳೆಸಿದೆಯಕ್ಕ. ಸನ್ಮಾನ್ಯ ನರೇಂದ್ರ ಮೋದಿಯವರಿಂದ ಪದ್ಮಶ್ರೀ ಪ್ರಶಸ್ತಿಯನ್ನು ಸ್ವೀಕರಿಸಿದೆಯಕ್ಕ. ಅಲ್ಲಿ ನೆರೆದ ಹಲವಾರು ಗಣ್ಯ ವ್ಯಕ್ತಿಗಳ ಮೆಚ್ಚುಗೆಗೆ ಪಾತ್ರರಾದೆಯಕ್ಕ. ಬಿಸಿಲಲ್ಲಿ ಬೆಂದು ಬಂದ ಜನತೆಗೆ ನೆರಳ ನೀಡಿ ಅವರ ಮನದಲ್ಲಿ ಶಾಶ್ವತವಾಗಿ ನೆಲೆಸಿದೆಯಕ್ಕ. ಕನ್ನಡ ನಾಡಿಗೆ ಹೆಮ್ಮೆ ತರುವಂತಹ ಸಾಹಸ ಮಾಡಲಿಕ್ಕೆ ನಿನ್ನ ಜೀವವೇ ತೇದೆಯಕ್ಕ. ಇಂದು ಕೊರೋನಾ ವೈರಸ್ ಹಾವಳಿಯಿಂದ ನಿನ್ನ ಸಾಹಸದ
ನೆನಪು ಮರುಕಳಿಸಿದೆ ಅಕ್ಕ. ಹಾಗೂ ಪ್ರತಿಯೊಬ್ಬರೂ ತಮ್ಮ ತಮ್ಮ ಮನೆಗಳ ಮುಂದೆ ಒಂದೊಂದು ಸಸಿ ನೆಟ್ಟು ಸಾರ್ಥಕಮಯ ಜೀವನ ನಡೆಸಿ ಎಂದು ಸಲಹೆ ನೀಡಿದೆ ಅಕ್ಕ. ಎಲ್ಲರಿಗೂ ವಂದನೆಗಳು. ಎಲ್ಲ ಅಭಿಮಾನಿಗಳು ಈ ನನ್ನ ಕವನಗಳನ್ನು ಕೇಳಿ ನಿಮ್ಮ ಮಿತ್ರ ಬಾಂಧವರಿಗೆ ಹಾಗೂ ಸ್ನೇಹಿತರಿಗೆ ರವಾನಿಸಿ ಸಹಕರಿಸಿ ಮತ್ತು ಇದನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ವೀಣಾಪಾಣಿ ಚಾನಲ್ಗೆ ಸ್ವಾಗತ ಸುಸ್ವಾಗತ, ಅಭಿನಂದನೆಗಳು.